ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಿತು. ರಾಜ್ಯ ಸರ್ಕಾರ ಕೊಡುವ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನ ಶ್ರೀಮತಿ ಅಂಬಿಕಾ ಸಿ ಅವರಿಗೆ ಪ್ರದಾನ ಮಾಡಲಾಯಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಮಾನ್ಯ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿ ಪದ್ಮಾವತಿ ಅವರು ಪ್ರಶಸ್ತಿ ಪ್ರದಾನ ಮಾಡಿದ್ರು. ಶ್ರೀಮತಿ ಅಂಬಿಕಾ ಅವರಿಗೆ ಯೋಗ ಕ್ಷೇತ್ರದಲ್ಲಿನ ಗಣನೀಯ ಸಾಧನೆಯನ್ನ ಗುರುತಿಸಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಇನ್ನು ಶ್ರೀಮತಿ ಅಂಬಿಕಾ ಸಿ ಅವರು ಪ್ರಸವದ 2 ದಿನಗಳ ಹಿಂದೆ ಯೋಗ ಮಾಡುವುದರ ಮೂಲಕ ಹೈರೇಂಜ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮತ್ತು ಯೋಗ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ದಾಖಲೆ ಬರೆದಿದ್ದಾರೆ. ಶ್ರೀಮತಿ ಅನ್ನಪೂರ್ಣಾ ವಿ ಹೊಸಮನಿ, ಶ್ರೀಮತಿ ಅನ್ನಪೂರ್ಣಾ ವಿ ಹೊಸಮನಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಅಂಬಿಕಾ ಸಿ. ಯೋಗ ಕ್ಷೇತ್ರದಲ್ಲಿ ನಾನು ಗೈದ ಸಾಧನೆಯನ್ನು ಗುರುತಿಸಿ ಇಂದು ನನಗೆ ಗೌರವಪೂರ್ಣ, ಬಹಳ ಮಹತ್ವಪೂರ್ಣವಾದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಸರ್ಕಾರದವರು ನೀಡಿದ್ದಾರೆ. ಈ ಪ್ರಶಸ್ತಿ ನನಗೆ ಬಹಳ ಸಂತಸವನ್ನು ತಂದುಕೊಟ್ಟಿದೆ. ನಾನು ಮಾಡಿದ ಯೋಗ ಕ್ಷೇತ್ರದ ಸಾಧನೆಯನ್ನು ಗುರುತಿಸಿ ಬಹಳಷ್ಟು ಗೌರವಪೂರ್ಣವಾದ ಪ್ರಶಸ್ತಿಯನ್ನು ನೀಡಿ ಇಂದು ನನಗೆ ಸನ್ಮಾನಿಸಿದ್ದಾರೆ. ಧನ್ಯವಾದಗಳು ಕರ್ನಾಟಕ ಸರ್ಕಾರ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಅಂಬಿಕಾ. ಕೋಲಾರ.